ಓಹ್ ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಆಲ್ರೆಡಿ ತಮ್ಮಲ್ಲಿ ನೋಡಿದ್ರ $600 ಭರತನಿಗೆ ಬೋನಸ್ ಬಂದಿದೆ. ಎಸ್ ಹೌದು, ಇದು ಫೇಕ್ ಅಲ್ಲ, ನಾವ್ ಯಾವ್ದು ಫೇಕ್ ವಿಡಿಯೋ ಮಾಡಲ್ಲ, ಒರಿಜಿನಲ್ ಆಗಿ ಎಲ್ಲಾರ್ಗು ಬರ್ತಾ ಇದೆಯಂತೆ. ಅದ್ರ ಬಗ್ಗೆನೇ ಮಾಡ್ತಾ ಇದೀನಿ. ಭರತನಿಗೆ ಎಷ್ಟು ಸಿಕ್ತು ಬೋನಸ್, ಏನು ಇದನ್ನ ನಿಮ್ಗೆ ಹೆಂಗ್ ಸಿಕ್ಕರೆ ನೀವ್ ಹೆಂಗೆ ಇದನ್ನ ಅಪ್ಲೈ ಮಾಡೋದು, ಹೇಗೆ ಇದನ್ನ ಪಡ್ಕೊಳೋದು, ಅದ್ರ ಬಗ್ಗೆನೇ ವಿಡಿಯೋ. ಓಕೆ, ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ. ಯಾರಿಗೆಲ್ಲ ಮಾಡಿಷನ್ ಆಗಿದ್ಯಾ ಅವ್ರಿಗೆ ಸಿಗುತ್ತಾ, ಇಲ್ಲ ಮಾಡಿಷನ್ ಆಗದೆ ಸಿಗುತ್ತಾ ಏನು ಅಂತ ಫುಲ್ ಡೀಟೇಲ್ ಆಗಿ ಬರತ್ತಾ ಎಕ್ಸ್ಪ್ಲೇನ್ ಮಾಡ್ತಾನೆ. ಓಕೆ, ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಲಾಸ್, ನಮ್ಗಂತೂ ಅಲ್ಲ. ಓಕೆನಾ? ಆಮೇಲೆ ಸರ್ ಏನೋ ಬೋನಸ್ ಮೆಸೇಜ್ ಬಂದಿದೆ ಸರ್, ಆಮೇಲೆ ನೋಡಿ ಸರ್ ಮಾಡ್ಕೊಡಿ ಸರ್ ಅಂತ ಈ ವಿಡಿಯೋ ಲಿಂಕೇ ಕಳಿಸ್ಬೇಕು. ನಾನು ಅದಕ್ಕೋಸ್ಕರ ಹೇಳಿದ್ರು ವಿಡಿಯೋ ಅಪ್ಡೇಟ್ ಬಂದಾಗ ವಿಡಿಯೋ ನೋಡ್ರೆ ಸಾಕು. ನಿಮ್ ಒಂದು ವ್ಯೂಸ್ ಇಂದ ಏನು ನಂಗೆ ಲಕ್ಷಾಂತರ ರೂಪಾಯಿ ದುಡಿಯೋಕ್ಕಾಗಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಕೆಲವು ಮೈಂಡ್ ಅಲ್ಲಿ ಇದೆ ಬರೋದು, ಒಂದು ವ್ಯೂಸ್ ಕೊಟ್ಬಿಟ್ರೆ ಅವ್ರಿಗೆ ಇಷ್ಟು ಲಕ್ಷ ಹೋಗ್ಬಿಡುತ್ತೋ, ಎಷ್ಟು ₹1 ಹೋಗ್ಬಿಡುತ್ತೋ, ₹2 ಹೋಗ್ಬಿಡುತ್ತೋ, ಸಬ್ಸ್ಕ್ರೈಬ್ ಮಾಡಕ್ಕೆ ಇದು ಅಳ್ತಾರೆ. ಆ ತರ ಪೊಸಿಷನ್ ಬಂದ್ಬಿಟ್ಟಿದ್ದಾರೆ ಕನ್ನಡ ಯೂಟ್ಯೂಬರ್. ಯಾಕೆ ಅಂತ ಗೊತ್ತಿಲ್ಲ ಆ ಮನಸ್ಥಿತಿ. ಫಸ್ಟ್ ತಿಳ್ಕೊಬೇಕು, ಯೂಟ್ಯೂಬರ್ ಏನು ತಿಳ್ಕೊಳ್ಳಿ. ಅರ್ಥ ಆಯ್ತಾ? ಎಷ್ಟು ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ, ಯಾವ ಕಂಟೆಂಟ್ ದುಡ್ಡು ಬರುತ್ತೆ ಜಾಸ್ತಿ, ಅದೆಲ್ಲ ತಿಳ್ಕೊಳ್ಬೇಕಾದ್ರೆ ನಮ್ಮಂತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಸಾಧ್ಯ. ಓಕೆ, ಸುಮ್ನೆ ಯಾವ ಫಸ್ಟ್ ಪೇಮೆಂಟ್ ಬರುತ್ತೆ, 100 ಸಬ್ಸ್ಕ್ರೈಬರ್ಸ್ ಆದ್ರೆ ಏನ್ ಸಿಗುತ್ತೆ, 500 ಸಬ್ಸ್ಕ್ರೈಬರ್ಸ್ ಆದ್ರೆ ಎಷ್ಟು ದುಡ್ಡು ಸಿಗುತ್ತೆ, ಈ ರೀತಿ ಎಲ್ಲ ವಿಡಿಯೋ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋಲ್ಲ ನಾವು. ಬನ್ನಿ ಇವಾಗ ಕಂಟೆಂಟ್ ಹೋಗೋಣ. ಎಷ್ಟು $600 ಯಾವಾಗ ಸಿಗುತ್ತೆ, ಎಲ್ಲಿ ಸಿಗುತ್ತೆ, ಭರತನಿಗೆ ಎಷ್ಟು ಸಿಕ್ಕಿದೆ, ಇನ್ನು ಸಿಗ್ಬೇಕಾ, ಎಷ್ಟು ಬರುತ್ತೆ, ಎಲ್ಲ ಇದ್ರ ಬಗ್ಗೆ ಭರತ ಎಕ್ಸ್ಪ್ಲೈನ್ ಮಾಡ್ತಾನೆ. ಭರತ್ ಏನ್ ಬರುತ್ತೆ, ತಮ್ನೇಲ್ ಮಾಡ್ಕೊಂಡು ಜೋರಾಗಿ ಜರ್ಸಿ ಗಿರ್ಸಿ ಹಾಕೊಂಡ್ ಬಂದ್ಬಿಟ್ಟಿದ್ಯಾ? ಹೌದು, ಚೆನ್ನಾಗಿತ್ತು ತಮ್ನೇಲು. ಹೇಗಿತ್ತು ತಮ್ನೇಲು? ಇಷ್ಟ ಆಯ್ತಾ? ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ತಮ್ನೇಲ್ ಚೆನ್ನಾಗಿತ್ತು ಅಂತ. ಅದು ತಮ್ನೇಲು. ಬನ್ನಿ, ಯಾವ ಬರೋದು $600 ಬಂದಿದೆ, ಅದೇನ್ ನಿಜನಾ ಫೇಕಾ ಡೂಪ್ಲಿಕೇಟಾ, ತಮಾಷೆಗೆ ಹಾಕ್ಬಿಟ್ಟು ವೀಸ್ ತಗೊಂತ ಇದೀಯ ನೀನು? ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೇನೆ ನಮ್ಮ ವ್ಯೂವರ್ಸ್ಗೆ. ಆಕ್ಚುಲಿ ಇದು ರಿಯಲ್. ನಿಮ್ಗೆಲ್ಲ ಒಂದ್ಸತಿ ಹೋಗಿ ಮೇಲಲ್ಲಿ ಚೆಕ್ ಮಾಡಿ. ಒಂದ್ 5-6 ಜನ ವಾಟ್ಸ್ಆಪ್ ಮಾಡಿದ್ರು ನಂಗೆ, ಬರತ್ ಈ ತರ ಏನಿದು ಬೋನಸ್ ಬಂದಿದೆ, ಏನಿದು ಭಯ ಆಗ್ತಿದೆ, ಏನಾದ್ರು ಯೂಟ್ಯೂಬರ್ ಏನಾದ್ರು ಮಾಡ್ಬಿಡ್ತಾರ ನಂಗೆ ಅಂತೆಲ್ಲ ಕಳ್ಸಿದ್ರು ವಾಟ್ಸ್ಆಪ್ ನಲ್ಲಿ. ಹೌದು, ಸ್ಕ್ಯಾಮ್ ಮಾಡಕ್ಕೆ, ಹ್ಯಾಕ್ ಮಾಡಕ್ಕೆಲ್ಲ ಈ ತರ ಕಳಿಸ್ತಾರಲ್ವಾ, ನನಗೇನು ಭಯ ಆಗ್ತೈತೆ. ಈಗ ತುಂಬಾ ಜನ ದೊಡ್ಡ ಯೂಟ್ಯೂಬರ್ಸ್ಗೆ ಇದು ಏನು ಪ್ರೈವೇಟ್ ವಿಡಿಯೋ ಕಳಿಸ್ಬಿಟ್ಟು ಅಪ್ಡೇಟ್ ಬಂದಿದೆ ಅಂತ ಮೋಸ ಮಾಡ್ತಾರೆ. ಈಗ ಚಿಕ್ಕ ಚಿಕ್ಕ ಕ್ರಿಯೇಟರ್ಸ್ ಏನಾದ್ರು ಟಾರ್ಗೆಟ್ ಮಾಡಿ ಏನಾದ್ರು ಸ್ಕ್ಯಾಮ್ ಮಾಡ್ತಿದಾರ ಅಂತ ತುಂಬಾ ಜನ ಅನ್ಕೊಂಡಿರ್ಬೋದು, ವಾಟ್ಸ್ಆಪ್ ಮಾಡಿದ್ದಾರೆ. ಆದ್ರೆ ಅವ್ರಿಗೆ ಹೇಳಿದಿನ ಅದ್ರ ಬಗ್ಗೆ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ ಏನೇನ್ ಪ್ರೂಫ್ ಇದೆ ಅಂತ. ಸೊ ಏನಂತಂದ್ರೆ ಇದು ಆಕ್ಚುಲಿ ನಿಜವಾಗ್ಲೂ ಕಳ್ಸಿದಾರೆ ಇದು. ಈಗ ಯಾಕೆ ಅಂತ ಅಂದ್ರೆ ಯಾರ್ಯಾರು ಈಗ ತುಂಬಾ ಬೇಜಾರು, ಈಗ ಗೊತ್ತಲ್ಲ ಈಗ ತುಂಬಾ ಕಾಂಪಿಟೇಷನ್. ಈಗ ತುಂಬಾ ಜನ ಎಸ್ಪೆಷಲಿ ಕನ್ನಡ ಯೂಟ್ಯೂಬರ್ಸ್ ಅಂತೂ ತುಂಬಾ ಜೋಶಾಗಿ ಸ್ಟಾರ್ಟ್ ಮಾಡ್ತಾರೆ ಚಾನಲ್. ಮಾನಿಟೈಸ್ ಆಮೇಲೆ ವ್ಯೂಸ್ ಬರ್ತಿಲ್ಲ ಅಂತ ಅಂದ್ರೆ ಬಿಟ್ಟು ಹೋಗ್ಬಿಡ್ತಾರೆ. ಸೊ ಈ ತರ ಬಿಟ್ಟು ಹೋಗ್ಬಾರ್ದು ಅಂತ ಈ ತರ ಒಂದು ಬೋನಸ್ ಪ್ರೋಗ್ರಾಮ್ ತಂದಿದ್ರೆ. ಲಾಸ್ಟ್ ಅಂದ್ರೆ ಹಿಂದಿನ ವರ್ಷನೂ ತಂದಿದ್ರು, ಈ ವರ್ಷನೂ ತಂದಿದ್ದಾರೆ ಈ ಪ್ರೋಗ್ರಾಮ್ ನ. ಅಪ್ ಟು $600 ವರೆಗೂ ದುಡಿಬಹುದು. ಮುಂಚೆ ಏನು 2 ತಿಂಗಳಿತ್ತು, ಈಗ ಎಕ್ಸ್ಟೆಂಡ್ ಮಾಡಿದ್ರು 1 ತಿಂಗಳು. ಸೊ 3 ತಿಂಗಳವರೆಗೂ ಈ ಪ್ರೋಗ್ರಾಮ್ ಇರುತ್ತೆ. ಈಗ ಯಾರ್ಯಾರಿಗೆ ಮೇಲ್ ಬರುತ್ತೆ, ಯಾರ್ಯಾರಿಗೆ ಮೇಲ್ ಬರೋದಿಲ್ಲ ಅಂತ ಹೇಳ್ತೀನಿ ಈಗ್ಲೇ. ಏನಂತ ಅಂದ್ರೆ ಎಲಿಜಿಬಿಲಿಟಿ ಮಿನಿಮಮ್ 1000 ಸಬ್ಸ್ಕ್ರೈಬರ್ಸ್ ಮೇಲೆ ಮಾನಿಟೈಸ್ ಆಗಿರ್ಬೇಕು ಚಾನಲ್. ಆಕ್ಟಿವ್ ಇಲ್ಲ ಇನ್ಆಕ್ಟಿವ್ ಇರ್ಬೇಕು, ಅಂದ್ರೆ 90 ಡೇಸ್ ಏನಾದ್ರು ಒಂದು ಆಕ್ಟಿವಿಟಿ ಇರ್ಲೇಬೇಕು. ಓಕೆ, ಈ ತರ. ಆಮೇಲೆ ಇನ್ನೊಂದು, ನೀವು ಇಷ್ಟೆಲ್ಲ ಇದ್ರೂ ಒಂಥರ ಎಲಿಜಿಬಲ್ ಇಲ್ಲ ಅಂತಾನು ಅರ್ಥ. ಬಿಕಾಸ್ ಒಬ್ಬೊಬ್ರಿಗೆ ಮೇಲ್ ಬಂದಿರಲ್ಲ ಪಾಪ. ನಾನು ನೋಡಿದೀನಿ ಒಂದೊಂದು 6 ಚಾನಲ್ ಬಂದಿದೆ, ಇನ್ನು ಮಿಕ್ಕಿದ ಚಾನಲ್ಗೆಲ್ಲ ಬಂದಿಲ್ಲ. ಅರ್ಥ ಏನು, ಎಲಿಜಿಬಲ್ ಇಲ್ಲ ಅಂತಂದ್ರೆ ಸ್ವಲ್ಪ ಹೊತ್ತು ಕಾಯ್ಬೇಕಾಗತ್ತೆ, 1-2 ದಿವಸ ಕಾಯ್ಬೇಕಾಗತ್ತೆ. ಸೊ ಮ್ಯಾಕ್ಸಿಮಮ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಏಪ್ರಿಲ್ 30ಕ್ಕೆ ಲಾಸ್ಟ್ ನೀವು ಇದು ಫಾರ್ಮ್ ನ ಅಪ್ಲೈ ಮಾಡಕ್ ಆಗೋದು. ಅಕಸ್ಮಾತ್ ಅಷ್ಟ್ರಲ್ಲಿ ಬಂತು ಅಂತಂದ್ರೆ ಅಪ್ಲೈ ಮಾಡಿ, ಬಂದಿಲ್ಲ ಅಂತಂದ್ರೆ ಎಲಿಜಿಬಲ್ ಇಲ್ಲ ಅಂತ ನೀವು ಅರ್ಥ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ನೋಡಿ ಮೇಲ್ ಬಂದಿದೆ ನಂಗೆ, ಇಲ್ಲಿ ಟೆಕ್ ವಿತ್ ಭರತ್ ಯು ಮೇ ಎಲಿಜಿಬಲ್ ಫಾರ್ ಅ ಸ್ಪೆಷಲ್ ಬೋನಸ್ ಅಂತ ಇಲ್ಲಿ ಬಂದಿದೆ ನೋಡಿ. ಇಲ್ಲಿ ಟೆಕ್ ವಿತ್ ಭರತ್ ಸೈನ್ ಅಪ್ ಫಾರ್ ಅ ಚಾನ್ಸ್ ಅಪ್ ಟು ಅರ್ನ್ ಅಪ್ ಟು $600 ಆರ್ ಈಕ್ವಿವೆಲೆಂಟ್ ಇನ್ ದ ಲೋಕಲ್ ಕರೆನ್ಸಿ. ಈಕ್ವಿವೆಲೆಂಟ್ ಅಂತಂದ್ರೆ ಈಗ $600 ಎಷ್ಟಾಗುತ್ತೆ ಒಂದ್ಸತಿ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ $600 ಯಾಕಂತ ಆತರ ಅಂದಿರಂತ ಅಂದ್ರೆ, ಸೊ ಅದ್ರ ರಿಲೇಟೆಡ್ ಅದರ ಈಕ್ವಲ್ ಆಗಿ ನಿಮ್ ಕಂಟ್ರಿ ಬೇಸ್ಡ್ ಕರೆನ್ಸಿ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತಂತ ಇಲ್ಲಿ ಹೇಳ್ತಾರೆ. $600 ಆಗ್ತಿರ ನಮ್ಗೆ ಏನ್ ಬರ್ತಿದೆ ಇಲ್ಲಿ ನೋಡಿ, ಇಲ್ಲಿ 56,310.30. ಓಕೆ, ಒಂದು ಅಪ್ರಾಕ್ಸಿಮೇಟ್ ಇವರೆಲ್ಲ ಅವರು ಸಾವಿರ ಲೆಕ್ಕ ಕೊಡ್ತಾರೆ. ಒಂದು ಅಪ್ರಾಕ್ಸಿಮೇಟ್ 56,000 ಅಂತ ಇಟ್ಕೊಳ್ಳೋಣ. ಸೊ ಇಷ್ಟು ಈಕ್ವಲೆಂಟ್ ಆಗಿ ಅಂದ್ರೆ ಈಕ್ವಲ್ ಆಗಿ ನಮ್ಮ ಕಂಟ್ರಿ ಕರೆನ್ಸಿ ಬೇಸ್ಡ್ ಆಗಿ ನಮ್ಗೆ ಬರುತ್ತಿದ್ದು. ಸೊ ಆ ತರ ಹಾಕಿದರೆ ಈಕ್ವಲೆಂಟ್ ಅಂತ. ಅದನ್ನ ನೀವು ಕನ್ಫ್ಯೂಸ್ ಮಾಡ್ಕೊಂಬಿಡಿ, ಅದೇನು ಇಲ್ಲ, ಜಸ್ಟ್ ಈಕ್ವಲ್ ಅಂತ ಹಾಕಿದರೆ. ಯು ಮೇ ಸೆಲೆಕ್ಟೆಡ್ ಫಾರ್ ಇನ್ವೈಟ್ ಓನ್ಲಿ ಸ್ಪೆಷಲ್ ಬೋನಸ್. ಇದು ಇನ್ವೈಟ್ ಓನ್ಲಿ, ನೆಂಪಲ್ಲಿ ಇಟ್ಕೊಳ್ಳಿ. ನೀವು ಏನ್ ಮಾಡ್ತೀರಾ, ಯೂಟ್ಯೂಬ್ ಟೀಮ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀರಾ ನಂಗೆ ಇಮೇಲ್ ಕಳಿಸಿ ನಾನು ಜಾಯ್ನ್ ಆಗ್ಬೇಕಂತ. ಆ ತರ ಎಲ್ಲ ಏನೂ ಇಲ್ಲ. ಇನ್ವೈಟ್ ಓನ್ಲಿ ಚೂಸ್ ಮಾಡ್ಕೊಡ್ತಾರೆ. ಈಗ 10 ಜನ ಯೂಟ್ಯೂಬರ್ಸ್ ಇರ್ತಾರೆ ಅಂತಂದ್ರೆ 10 ಜನದಲ್ಲಿ 3-4 ಜನ ಸೆಲೆಕ್ಟ್ ಮಾಡ್ತಾರೆ ಅಷ್ಟೇ, ಮಿಕ್ಕಿದೆಲ್ಲ ಸೆಲೆಕ್ಟ್ ಮಾಡೋದಿಲ್ಲ. ಯಾಕಂತಂದ್ರೆ ಅವ್ರಿಗೆ ಸುಮ್ನೆ ದುಡ್ಡು ಕೊಡಕ್ ಆಗತ್ತಾ? ಯಾರು ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಿದ್ದಾರೆ, ಯಾರೆಲ್ಲ ಅವ್ರು ಇಟ್ಕೊಬೇಕು ಅಂತಿದ್ದಾರೆ ಯೂಟ್ಯೂಬ್ ನಲ್ಲಿ, ಅಂತವ್ರಿಗೆ ಮಾತ್ರ ಈ ಒಂದು ಬೋನಸ್ ನ ಕಳಿಸಿರ್ತಾರೆ. ಹೌದು, ಯಾರು ಕಡಿಮೆ ದುಡಿತಿದ್ದಾರೆ, ಒಳ್ಳೆ ಕಂಟೆಂಟ್ ಮಾಡ್ತಿದ್ರು, ಹೋಗ್ತಿರೋ ವ್ಯೂಸ್, ಅಂತವ್ರಿಗಿದ್ದು ಜಸ್ಟ್ ಇನ್ಸ್ಪೈರ್ ಮಾಡೋಕೆ. ಓಕೆ, ಜಾಸ್ತಿ ವ್ಯೂಸ್ ಹೋಗ್ತಿರೋ ಈಗ
ಒಂದೊಂದು ವಿಡಿಯೋ ಲಕ್ಷ ಗಟ್ಟಲೆ ಹೋಗ್ತಿದೆ ನನ್ಗೆ ಬರೋ ಬೋನಸ್ ಬರೋದಿಲ್ಲ ಅಲ್ಲ, ಲಕ್ಷ ಗಟ್ಟಲ ವ್ಯೂಸ್ ಬರ್ತಿದ್ಯಲ್ಲ ಅದರಿಂದನೇ ಡಾಲರ್ ಬಂದ್ಬಿಡುತ್ತೆ. ಸೊ ಅಂತವ್ರಿಗೆಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ಬೇಡ ಅಂತ ಚಿಕ್ಕ ಕ್ರಿಯೇಟರ್ಸ್ಗೆ ಅಂದ್ರೆ ನಂದು ನೋಡಿ ಒಂದು 500,000 ವ್ಯೂಸ್ ಹೋಗೋದಿಲ್ಲ ನಂದು. ಓಕೆ, ಯಾಕಂದ್ರೆ ಎಲ್ಲಾರು ಇಗ್ನೋರ್ ಮಾಡ್ತಾರೆ ವಿಡಿಯೋ, ಕಾರ್ಟೂನ್ ವಿಡಿಯೋ ನೋಡ್ಕೊಂಡು. ಅದೇನು ಮಾಡಕ್ಕಾಗಲ್ಲ, ಅದ್ರ ವಿಷಯ ಬೇಡ. ಈಗ ಅದೇ ಯಾರೇ ಚಿಕ್ಕ ಕ್ರಿಯೇಟರ್ಸ್ ಇದ್ದಾರೆ ಅಂತವ್ರಿಗೆ ಅಷ್ಟೇ ಇದು ಕಳ್ಸೋದು. ಓಕೆ, ಇದು ಪಾಲಿಸಿ ಎಲ್ಲ ಓದ್ಬಿಡ್ತೀನಿ ನೋಡಿ ಇಲ್ಲಿ. ಓವರ್ 3 months ಸ್ಟಾರ್ಟಿಂಗ್ ಫ್ರಮ್ ಮೇ 1st ಇಂದ ಸ್ಟಾರ್ಟ್ ಆಗುತ್ತೆ. ಎಂಡಿಂಗ್ ಯಾವಾಗ? ಜುಲೈ. ಓಕೆ, ಜುಲೈ ಎಂಡಿಂಗ್ ಆಗುತ್ತೆ ಇದು. ಅಲ್ಲಿ ನೋಡಿ ಇಲ್ಲಿ ಯು ಕ್ಯಾನ್ ಒಂದ್ ತಿಂಗಳಿಗೆ $200 ವರೆಗೂ ದುಡಿಯಬಹುದು. ಓಕೆ, ನೀವು ಸೈನ್ ಅಪ್ ಆಗ್ಬೋದು. ಏಪ್ರಿಲ್ 30 ಒಳಗಡೆ ಸೈನ್ ಅಪ್ ಮಾಡ್ಬೇಕಿದು. ಅಂದ್ರೆ ಫಾರ್ಮ್ ನ ಅಪ್ಲೈ ಮಾಡೋದು ಹೇಳ್ಕೊಡ್ತೀನಿ ನಿಮ್ಗೆ ಡೀಟೇಲ್ ಆಗಿ. ಈಚ್ ಮಂತ್ ಅಟ್ ಲೀಸ್ಟ್ ಅಪ್ಲೋಡ್ 1 ಲಾಂಗ್ ಫಾರ್ಮ್ ವಿಡಿಯೋ. ಅಂದ್ರೆ ತಿಂಗಳಿಗೆ ಮಿನಿಮಮ್ 1 ಲಾಂಗ್ ವಿಡಿಯೋ ಹಾಕ್ಬೇಕು. ಶಾರ್ಟ್ ಅಲ್ಲ, ಲಾಂಗ್ ವಿಡಿಯೋ. ನೆನಪಲ್ಲಿ ಇಟ್ಕೊಳ್ಳಿ, ಲಾಂಗ್ ವಿಡಿಯೋ ಹಾಕ್ಬೇಕು. ಮತ್ತೆ ಈಗ ಉದಾಹರಣೆಗೋಸ್ಕರ ನೀವು ಲಾಸ್ಟ್ ತಿಂಗಳು ಎಷ್ಟು ಒಂದು 500 ವಾಚ್ ಅವರು ಗಳಿಸ್ಕೊಂಡಿರ್ತೀರ ಅಂತ ಅನ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ಒಂದು 10% ನೀವು ಜಾಸ್ತಿ ಮಾಡ್ಕೊಬೇಕು ವಾಚ್ ಅವರ್ನ. ಅಂದ್ರೆ ಉದಾಹರಣೆಗೋಸ್ಕರ 10% ಅಂತಂದ್ರೆ ಒಂದು 600 ವಾಚ್ ಅವರ್ ಬಂದಿತ್ತು ಅನ್ಕೊಳ್ಳಿ, 110 ವಾಚ್ ಅವರ್ ಮೇಲ್ ಮಾಡಿರ್ಬೇಕು. ಆತರ 10% ಜಾಸ್ತಿ ಇರ್ಲೇಬೇಕು, ಕಂಪಲ್ಸರಿ ಇದು. ಅವಾಗ ಮಾತ್ರ ಬೋನಸ್ ಸಿಗುತ್ತೆ. ಆಮೇಲೆ ಇನ್ನೊಂದು ಟ್ವಿಸ್ಟ್ ಏನಂತ ಅಂದ್ರೆ ಇಷ್ಟೆಲ್ಲ ಆದ್ಮೇಲೆ ಇನ್ನೊಂದು, ಈಗ ಲಾಸ್ಟ್ ಮಂತ್ ಏನೋ ₹1,000 ದುಡ್ದಿರ್ತೀವಲ್ಲ, ಅದ್ರಲ್ಲಿ 30% ಅಂದ್ರೆ $300 ಏನಿದೆ ಅದು ನಮ್ಗೆ ಬರುತ್ತೆ ಬೋನಸ್ ರೀತಿಯಲ್ಲಿ. ಸೊ ಇದು ಅಪ್ ಟು ಲಿಮಿಟ್ $200 ಅಂತ ಲೆಕ್ಕ ಹಾಕೊಳ್ಳಿ. ಸೊ ಅಲ್ಲಿವರೆಗೂ ಮ್ಯಾಕ್ಸಿಮಮ್ ಲಿಮಿಟ್ ಇದೆ. ಓಕೆ, ಡಿಪೆಂಡ್ಸ್ ಆನ್ ಯೋರ್ ಅರ್ನಿಂಗ್ಸ್ ಲಾಸ್ಟ್ ಮಂತ್. ನೆಂಪಲ್ಲಿ ಇಟ್ಕೊಳ್ಳಿ ಇದ್ದ. ಆಮೇಲೆ ಕೇಳ್ಬಿಡಿ ಭರತ್ ನಂದು ಲಾಸ್ಟ್ ಮಂತ್ ಇಷ್ಟೇ ಬಂದಿದೆ ಬೋನಸ್ ಅಂತ ಕೇಳ್ಬಿಡಿ. ಲಾಸ್ಟ್ ಮಂತ್ 30% ನಿಮ್ಗೆ ಬರುತ್ತೆ. ನೆಂಪಲ್ಲಿ ಇಟ್ಕೊಳ್ಳಿ ಅದನ್ನ. ಆಮೇಲೆ ಇನ್ನೊಂದೇನಂತ ಅಂದ್ರೆ ಯೋರ್ ಪರ್ಫಾರ್ಮೆನ್ಸ್ ಕಿಕ್ಸ್ ಆಫ್ ಯಾವಾಗಿಂದ ಅಂತ ಅಂದ್ರೆ ಮೇ 1ನೇ ತಾರೀಕಿಂದ ಜುಲೈ 31 ತಾರೀಕಿಗೆ ಎಂಡ್ ಆಗತ್ತಿಲ್ಲ. ಅಲ್ಲೇ ಹಾಕಿದ್ದಾರೆ ನೋಡಿ. ಸೊ ಲಾಸ್ಟ್ ಮಂತ್ ಈಗ ಉದಾಹರಣೆಗೋಸ್ಕರ ಮೇ 31ಕ್ಕೆ ಬೋನಸ್ ಬರುತ್ತೆ, ಮೇಲೆ ಕಳಿಸ್ತಾರೆ ನಿಮ್ಗೆ. ಓಕೆ, ಇಲ್ಲೇ ಹೇಳಿದ್ದಾರೆ ನೋಡಿ, ವಿ ವಿಲ್ ಸೆಂಡ್ ಯು ವಿಯಾ ಮೇಲ್ ಮಂತ್ಲಿ ಬೋನಸ್ ರಿಸಲ್ಟ್. ಅಂದ್ರೆ ಈಗಲ್ಲ ಏನು ಮೇಲೆ ಎಷ್ಟು ದುಡ್ದಿದ್ದೀನಿ ಒಂದು $20, ನೆಕ್ಸ್ಟ್ ತಿಂಗಳು $50, ಇನ್ನು ನೆಕ್ಸ್ಟ್ ತಿಂಗಳು $100. ಈ ತರ ರಿಸಲ್ಟ್ಸ್ ಎಲ್ಲ ಮೇಲ್ ಕಳಿಸ್ತಾರಂತೆ. ನೀವೇನು ವರಿ ಮಾಡ್ಕೊಂತೀರೋ ಬೋನಸ್ ಬಂದಿಲ್ಲ ನಂಗೆ ಅಪ್ಲೈ ಮಾಡಿದೆ ಅಂತ ಏನು ವರಿ ಮಾಡ್ಕೊಂಬಿಡಿ. ಮೇಲ್ ಅವರೇ ನಿಮ್ಗೆ ಕಳಿಸ್ತಾರೆ. ಯಾವಾಗ? ಮೇ 31, ಅದಾದ್ಮೇಲೆ ಜೂನ್ 31, ಜುಲೈ 31ಕ್ಕೆ. ಓಕೆ, ಏನು ವರಿ ಮಾಡ್ಕೊಂಬಿಡಿ. ಸೊ ಇಷ್ಟ ಆಯ್ತು ನೋಡಿ, ಇದು ಇಷ್ಟ ಆಯ್ತು ಫಾರ್ಮ್ ಬಗ್ಗೆ ಎಲ್ಲ. ಈಗ ಫಾರ್ಮ್ ಏನು ಫಿಲ್ ಅಪ್ ಮಾಡಿದೆ ಅಂತ ನೋಡ್ಕೊಳ್ಳೋಣ. ಸೈನ್ ಅಪ್ ನೌ ಅಂತ ಐತೆ, ಸೈನ್ ಅಪ್ ನೌ ಅಂತ ಕ್ಲಿಕ್ ಕೊಡಿ. ಇಲ್ಲಿ ಸ್ವಲ್ಪ ಲೋಡ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ. ಸೊ ಫಸ್ಟ್ ಏನು ಇಮೇಲ್ ಕೇಳ್ತಾ ಇತ್ತು ನಮ್ಗೆ, ಇಮೇಲ್ ಅಡ್ರೆಸ್ ನಾವು ಹಾಕ್ಬೇಕಿಲ್ಲಿ. ಸೊ ಆಲ್ರೆಡಿ ನಾನು ಕಾಪಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಮೇಲ್ ಅಡ್ರೆಸ್ ಹಾಕ್ತೀನಿ. ಮತ್ತೆ ನೋಡಿ ಚಾನಲ್ ID ಅಂತ ಐತೆ. ಈ ಚಾನಲ್ ID ಅಂತ ಅಂದ್ರೆ ನಿಮ್ ಸ್ಕ್ರೀನ್ ಅಲ್ಲಿ ನೋಡ್ತಿರ್ಬೋದಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ನೀವು ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಅಡ್ವಾನ್ಸ್ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಅಲ್ಲಿ ಚಾನಲ್ ID ಐತೆ, ಅದನ್ನ ಕಾಪಿ ಮಾಡ್ಕೊಂಡು ಹಾಕ್ಬೇಕು. ಇಲ್ಲ ಅಂತಂದ್ರೆ ರಿಜೆಕ್ಟ್ ಆಗುತ್ತಂತೆ. ರಿಜೆಕ್ಟ್ ಆದ್ರೆ ನೀವು ಮತ್ತೆ ಬೇಕಾದ್ರೆ ಅಪ್ಲೈ ಮಾಡಬಹುದು. ಓಕೆ, ನೆಂಪಲ್ಲಿ ಇಟ್ಕೊಳ್ಳಿ. ಅಲ್ಲಿ ಹಾಕ್ತಾರೆ ಮಾತ್ರ ಎಲಿಜಿಬಲ್ ಇರ್ತೀರಿ, ಇಲ್ಲ ಅಂತಂದ್ರೆ ಇಲ್ವಂತೆ. ನಾನು ಎಲ್ಲ ಪೂರ್ತಿ ಯೂಟ್ಯೂಬ್ ಟೀಮ್ ಹತ್ರ ಕಾಂಟ್ಯಾಕ್ಟ್ ಮಾಡಿ ನಾನು ಕೇಳಿದೆ. ಸೊ ಅದ್ರಗೋಸ್ಕರ ನೀವು ಈ ತರ ಹಾಕ್ಬೇಕು. ಫಸ್ಟ್ ಏನ್ ಬರುತ್ತೆ, UC ಅಂತ ಏನೇನೋ ಲೆಟರ್ಸ್ ಬರುತ್ತೆ ಅದು. ಓಕೆ, UC ಅಂತ ಲೆಟರ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಅದು, ನೆಂಪಲ್ಲಿ ಇಟ್ಕೊಳ್ಳಿ. ಓಕೆ, ನಾನು ಇಲ್ಲಿ ಕಾಪಿ ಮಾಡ್ಕೊಂಡು ಇಟ್ಟಿದ್ದೀನಿ, ನಾನು ನೋಡಿ ಇಲ್ಲಿ ಹಾಕಿದ್ದೀನಿ. ಸೊ ನೋಡಿ ಇಲ್ಲಿ ಈ 2 ಆಯ್ತಾ, 2 ಸ್ಟೆಪ್ ಫಿಲ್ ಆಯ್ತು. ಇಮೇಲು ಆಮೇಲೆ ಚಾನಲ್ ಇದೆಲ್ಲ 2 ಕಂಪಲ್ಸರಿ. ಓಕೆ, ನೆಕ್ಸ್ಟ್ ಕೆಲವರು ನೋಡಿ ಪ್ರಮೋಷನಲ್ ಆಫರ್ ಅಂಡ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಓದ್ಕೊಬಹುದು ನೀವು. ಓಕೆ, ಮತ್ತೆ ಆಪ್ಷನಲ್ ಟು ಬೆಟರ್ ಸೆಲ್ ಪ್ಲಸ್ ಇದೆಲ್ಲ ಆಪ್ಷನಲ್, ಬೇಕಾದ್ರೆ ನೀನು ಓದ್ಕೊಬಹುದು ಟರ್ಮ್ಸ್ ಅಂಡ್ ಪಾಲಿಸೀಸ್ ಏನಿದೆ ಅಂತ ಎಲ್ಲ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಚಾನಲ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್, ಟಿಕ್ಟಾಕ್ ಹ್ಯಾಂಡಲ್ ನಿಮ್ ಹತ್ರ ಇದ್ರೆ ಬೇಕಾದ್ರೆ ಕೊಡ್ಬೋದು. ಇಲ್ಲ ನನಗೆ ಕೊಡಕ್ ಇಷ್ಟ ಇಲ್ಲ ಅಂತ ಏನ್ ಮಾಡ್ಬೇಕು, ನಾಟ್ ಅಪ್ಲಿಕೇಬಲ್ ಅಂದ್ರೆ N/A ಅಂತ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಇದನ್ನೇ ನಾನು ಕಾಪಿ ಮಾಡ್ಬಿಟ್ಟು ಏನ್ ಮಾಡ್ತೀನಿ ಇಲ್ಲಿ ಇದಕ್ಕೂ ಪೇಸ್ಟ್ ಮಾಡ್ತೀನಿ ಇಲ್ಲಿ. ಓಕೆ, ಈ ತರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್, ಟಿಕ್ಟಾಕ್ ಹ್ಯಾಂಡಲ್ಗೆ ಈ ತರ ಹಾಕ್ಬಿಡ್ತೀನಿ N/A. ಓಕೆ, ಸಾಮಾನ್ಯವಾಗಿ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಎಲ್ಲ ಇರುತ್ತೆ, ಇನ್ಸ್ಟಾಗ್ರಾಮ್ ಅಕೌಂಟ್ ಎಲ್ಲ ಹಾಕ್ಬೋದು. ನಂಗೆ ಹಾಕಕ್ ಇಷ್ಟ ಇಲ್ಲ. ಸೊ ಅದು ಅವಶ್ಯಕತೆನೂ ಇಲ್ಲ, ನಿಮ್ ಚಾಯ್ಸ್, ಅದು ಆಪ್ಷನಲ್ ಅವೆಲ್ಲ. ಇಲ್ಲೇ ಮೇಲೆ ಹಾಕಿದ್ರೆ ನೋಡಿ ಆಪ್ಷನಲ್. ಸೊ ಇದ್ರಿಗೋಸ್ಕರ ಯಾಕೆ ಈ ತರ ಮಾಡ್ತಿದಾರೆ ಅಂತ ಅಂದ್ರೆ ನಮ್ಮಂತ ಕ್ರಿಯೇಟರ್ಸ್ ಈ ತರ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಬೆಳಲಿ ಅಂತ ಈ ತರ ಮಾಡ್ತಿದ್ದಾರೆ ಅಷ್ಟೇ. ಓಕೆ, ಟಿಕ್ಟಾಕ್ ಬ್ಯಾನ್ ಆಗಿದೆ ಇಂಡಿಯಾದಲ್ಲಿ. ಸೊ ಯಾರ ತರನೂ ಇರಲ್ಲ. ಸೊ 2 ಕಾಲಮ್ನ N/A ಅಲ್ಲಿ ಫಿಲ್ ಮಾಡಿ ಬೇಕಾದ್ರೆ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಹಾಕೋಬಹುದು ನೀವು. 2 ಬೇಕಾದ್ರೆ ನೀವು ಹಾಕ್ಬೋದು, ನಿಮ್ ಇಷ್ಟ ಅದು. ಅದೇ ಯೂಟ್ಯೂಬರ್ ಏನ್ ಹೇಳ್ತಾರೆ, ಫಸ್ಟ್ ಮೇನು ಏನೇನಿದೆ 2 ಫೀಲ್ಡ್ ಅದನ್ನ ಫಿಲ್ ಮಾಡ್ಬೇಕಾಗುತ್ತೆ ನೀವು. ಓಕೆ, ಇದೊಂದು ನೀವು ನೆಂಪಲ್ಲಿ ಇಟ್ಕೊಬೇಕಾಗುತ್ತೆ. ನೆಕ್ಸ್ಟ್ ಏನ್ ಬರ್ಬೇಕಿಲ್ಲಿ, ಇದನ್ನ ಕೊಡ್ಬೇಕು, ಕಾಪಿ ಸೆಂಡ್ ಮಿ ಕಾಪಿ ಆಫ್ ರೆಸ್ಪಾನ್ಸಸ್. ಈಗ ಏನ್ ಫಿಲ್ ಮಾಡ್ತೀವೋ ಅದು ರೆಸ್ಪಾನ್ಸ್ ನಮ್ಗೆ ಬರುತ್ತೆ. ಇದು ಇರ್ಲಿ, ನೀವು ಕೊಡ್ಬೋದು, ಕೊಡದೇ ಇರ್ಬೋದು, ಒಳ್ಳೇದೇನೆ ಇದು. ಇಲ್ಲಿ ಕರೆಕ್ಟ್ ಆಗಿ ಬಂದಿಲ್ಲ ಅಂತ ಅಂದ್ರೆ ಕ್ಲಿಯರ್ ಫಾರ್ಮ್ ಅಂತ ಕೊಡ್ಬೋದು. ಇಲ್ಲ ಅಂತಂದ್ರೆ ಎಲ್ಲ ಕರೆಕ್ಟ್ ಇತ್ತಾ, ಸಬ್ಮಿಟ್ ಅಂತ ಕೊಡೋಣ. ಸಬ್ಮಿಟ್ ಅಂತ ಕೊಟ್ಟೆ ಈಗ ರೀಲೋಡ್ ಆಗ್ತಿದೆ ನೋಡಿ. ಇಲ್ಲಿ
ಸೈನ್ ಅಪ್ ಫಾರ್ ಅ ಬೋನಸ್ ಚಾನ್ಸ್, ಯುವರ್ ರೆಸ್ಪಾನ್ಸ್ ಹ್ಯಾಸ್ ಬಿನ್ ರೆಕಾರ್ಡೆಡ್. ಅಂದ್ರೆ ರೆಸ್ಪಾನ್ಸ್ ರೆಕಾರ್ಡ್ ಆಗಿದೆ, ನಾವು ಸಬ್ಮಿಟ್ ಮಾಡಿದೀವಿ ಫಾರ್ಮ್ ಅವ್ರಿಗೆ, ಏನೋ ಅವ್ರು ಚೆಕ್ ಮಾಡ್ಬಿಟ್ಟು ನೋಡ್ತಾರೆ, ರಿವ್ಯೂ ಮಾಡ್ತಾರೆ, ಚೆನ್ನಾಗಿತ್ತಾ ಕರೆಕ್ಟ್ ಆಗಿಲ್ಲ ಆಯ್ತಾ ಅಕ್ಸೆಪ್ಟ್ ಮಾಡ್ತಾರೆ ಅವರಲ್ಲಿ, ಅಲ್ಲೂ ಇರುತ್ತೆ ಓಕೆ ಪ್ರೊಸೆಸ್ ಎಲ್ಲ. ಸೊ ಇಷ್ಟ ಆಯ್ತು ಪಾಪ, ಈ ತರ ನಾವು ಏನೋ ಫಾರ್ಮ್ ಎಲ್ಲ ಫಿಲ್ ಅಪ್ ಮಾಡಬಹುದು. ಬೋನಸ್ಗೆ ಅಪ್ಲೈ ಮಾಡೋದು $600 ಅರ್ನ್ ಮಾಡಬಹುದು ತಿಂಗಳಿಗೆ ಅಪ್ ಟು 200 ಅಂದ್ರೆ ತಿಂಗಳಿಗೆ $200 ಅಲ್ವಾ, ತಿಂಗಳಿಗೆ $200 ಅಂತ ಹೇಳ್ತಾರೆ. ಅದ್ರಲ್ಲಿ 30% ಅಂತೂ ಬಂದೇ ಬರ್ಬೋದು, 30% ಬರುತ್ತೆ. ಅಂದ್ರೆ ಹಿಂದಿನ ತಿಂಗಳು ಅರ್ನಿಂಗ್ಸ್ ಅಲ್ಲಿ 30%. ಆ ಒಂದು ಇದ್ರಲ್ಲಿ ಆ ಒಂದು 30%, ಅಂದ್ರೆ ನೀವು ಒಂದು $200 ದುಡ್ತಿದ್ರೆ ಅಂದ್ರೆ ಆ $200 ಅಲ್ಲಿ 30% ಕೊಡ್ತಾರೆ. ಹೌದು ಅಲ್ವಾ, ಹೌದು. ಆದ ರೀತಿ ಅರ್ಥ ಆಯ್ತಲ್ವಾ. ನೀವು $100 ದುಡಿದ್ರೆ ಅದ್ರಲ್ಲಿ ನೀವು ಅದಕ್ಕೆ ಏನಂದ್ರೆ ಈ 3 ತಿಂಗಳು ಕಷ್ಟಪಟ್ಟು ವಿಡಿಯೋ ಮಾಡ್ಲಿ, ಕ್ರಿಯೇಟರ್ಸ್ ಬಿಟ್ಟು ಹೋಗ್ಬಾರ್ದು. ಒಳ್ಳೆ ಕ್ರಿಯೇಟರ್ಸ್ ಗಳಿಗೆ ಮಾತ್ರ ಈ ತರ ಜಾಸ್ತಿ ಬೋನಸ್ ಬರೋದು. ಓಕೆ, ಜಸ್ಟ್ ಎಂಕರೇಜ್ ಎಂಕರೇಜ್ ಮಾಡ್ತಿರೋದು, ಬಿಟ್ಟು ಹೋಗ್ಬೇಡಿ, ಮಾಡಿ ಯೂಟ್ಯೂಬ್ ನಾವಿದ್ದೀವಿ ಅನ್ನೋದಕ್ಕೋಸ್ಕರ ಕಳಿಸಿರೋ. ನೋಡಿ, ಹೋದ ಸತಿನೂ ಬರುತ್ತೆ ಬಂದಿತ್ತು, ಈ ಸತಿನೂ ಬಂದಿದೆ. ನೋಡಿ, ನಿಮ್ಗೂ ಏನಾದ್ರು ಬಂದಿತ್ತು ಅಂದ್ರೆ ಭರತ ಹೇಳ್ಕೊಟ್ಟನಲ್ಲ ಆ ತರ ಫೀಲ್ ಮಾಡಿ ಮಾಡ್ಕೊಳ್ಳಿ. 100% ನಿಮ್ಗೂ ತಿಂಗಳಿಗೆ ಒಂದು ಇಷ್ಟ ಬಂದೇ ಬರುತ್ತೆ, ಏನು ಮೋಸ ಇಲ್ಲ ಅಲ್ವಾ ಭರತ್? ಹೌದು, ನಿಜವಾಗ್ಲೂ ಒಳ್ಳೇದೇನೆ ಇದು. ನಮ್ಗೆ ವಸತಿ $3,000 ಗಂಟ ಬಂದಿತ್ತು. ಹೌದು, ಈ ಸತಿ ಹೆಂಗ್ ಕೊಡ್ತಾರೋ ಗೊತ್ತಿಲ್ಲ, ಡಿಪೆಂಡ್ ಆಗುತ್ತೆ. ಆದ್ರೆ ಯೂಟ್ಯೂಬ್ ಟೀಮ್ ಹತ್ರ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರು, 1 hour ಕಾಂಟ್ಯಾಕ್ಟ್ ಮಾಡಿದೀನಿ. ಇದೇನಿದು ನಂಗೆ ಹಿಂದೆ ತಿಂಗಳ ಅಂದ್ರೆ ಹೋದ್ ವರ್ಷ ಎಲ್ಲ ಇಷ್ಟು ಕೊಟ್ಟಿದ್ರೆ ಕಡಿಮೆ, ಏನಾದ್ರು ಈ ತರನೋ ಕಡಿಮೆ ಆಗತ್ತಂದ್ರೆ ನಾವು ಆಲ್ರೆಡಿ ಒಬ್ರೊಬ್ರು ಹಾಕಿದ್ರೆ $12,000 ಬಂದಿದೆ, $6,000 ಬಂದಿದ್ರೆಲ್ಲ ಕಮೆಂಟ್ಸ್ ಹಾಕಿದಾರೆ. ಅದಕ್ಕೆ ಯಾವ್ದು ನಂಗೆ ಬೋನಸ್ ಬಂತಲ್ಲ ಫಸ್ಟ್ ತಿಂಗಳು, ಆಮೇಲೆ ಸೆಕೆಂಡ್ ತಿಂಗಳು ಅಲ್ಲಿ ಹಾಕಿದ್ದಾರೆ ಇಷ್ಟು ಬೋನಸ್ ಬಂತು ಅಂತಾರೆ. ಆದ್ರೆ ಏನು ಒಂದೇ ವಿಡಿಯೋ ಅಪ್ಲೋಡ್ ಮಾಡಿರೋದವ್ರು, ಆದ್ರೆ ಇಲ್ಲಿ ಕಂಡೀಷನ್ ಬೇರೆ ಇದೆ. ಸೊ ಬೇರೆ ಬೇರೆ ಕಂಡೀಷನ್ ಹಾಕಿದ್ರಲ್ಲ, ಯಾರು ಇದೇ ತರ ಆಗತ್ತಾ ಅಂತ ಯೂಟ್ಯೂಬ್ ಟೀಮ್ ಕಾಂಟ್ಯಾಕ್ಟ್ ಮಾಡಿದ್ರೆ ಆ ತರ ಎಲ್ಲ ಏನು ಆಗೋದಿಲ್ಲ ಅಂತ ಅವರು ಕನ್ಫರ್ಮೇಶನ್ ಕೊಟ್ಟಿದಾರಂತೆ. ಸೊ ಈ ತರ ಏನೋ ಸ್ಟ್ರಿಕ್ಟ್ ಒಂಥರ ಹೊಸ ಪಾಲಿಸಿ ತಂದಿದ್ದಾರೆ. ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ, ಅರ್ನಿಂಗ್ಸ್ ಜಾಸ್ತಿ ಇದೆ ಈ ಸತಿ, ಒಳ್ಳೇದೇನೆ ಇದು. ಹೊಸತಿಗೂ ಈ ಸತಿಗೂ ತುಂಬಾನೇ ಚೇಂಜಸ್ ಮಾಡಿದ್ದಾರೆ ಪಾಲಿಸಿನ. ಯಾರೋ ಹೊಸತಿ ಒಂದೇ ವಿಡಿಯೋ ಹಾಕ್ಬೇಕು ಅಂದ್ರೆ ಒಂದು ವಿಡಿಯೋ ಹಾಕ್ದವ್ರಿಗೆ ಮಾತ್ರ ಜಾಸ್ತಿ ಬೋನಸ್ ಸಿಕ್ಕಿತ್ತು. ಹೌದು, ತುಂಬಾ ವಿಡಿಯೋ ಹಾಕ್ದವ್ರಿಗೆ ಬೋನಸ್ ಕಮ್ಮಿ ಸಿಕ್ಕಿತ್ತು. ಈ ಸತಿ ಹಂಗೇಳಿಲ್ಲ, ನಿಮ್ ವಾಚ್ ಅವ್ರು ಕೂಡ 10% ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಹೊಸತಿ ಅದಿರ್ಲಿಲ್ಲ. ಈ ಸತಿ ಅದ್ರಲ್ಗೆ ಏನರ್ಥ, ನೀವು ವಿಡಿಯೋ ಜಾಸ್ತಿ ಹಾಕಿದ್ರೆ ಇಂಡೈರೆಕ್ಟ್ ಆಗಿ ಹೇಳಿದಾರೆ, ಡೈರೆಕ್ಟ್ ಆಗಿ ಹೇಳಿಲ್ಲ, ಇಂಡೈರೆಕ್ಟ್ ಆಗಿ ನಿಮ್ ವಾಚ್ ಅವ್ರು ಜಾಸ್ತಿ ಮಾಡ್ಕೊಳ್ಳಿ. ಒಂದ್ ವಿಡಿಯೋ ಹಾಕ್ಬಿಟ್ರೆ ಹೆಂಗಾಗ್ಬಿಡುತ್ತೆ, ಅಲ್ಲಿಗೆ ನೀವು ವಿಡಿಯೋ ಜಾಸ್ತಿ ಹಾಕ್ಲೇಬೇಕು. ವಿಡಿಯೋ ಜಾಸ್ತಿ ಹಾಕಿ ಚೆನ್ನಾಗಿ ಅರ್ನ್ ಮಾಡಿ, ಓಕೆನಾ? ಆಗ ಈ ಬೋನಸ್ಗಳು ನಿಮ್ಮಂತದ್ದು ನಿಮ್ಗೆ ಸಿಗುತ್ತೆ. ಹೇಳಿದ್ನಲ್ಲ, ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ರೆ ನೀವು, ಯೂಟ್ಯೂಬ್ ಕೂಡ ನಿಮ್ನ ಬಿಟ್ಕೊಡೋದಿಲ್ಲ ಅನ್ನೋಕೆ ಇದೇ ಸಾಕ್ಷಿ, ಈ ಬೋನಸ್. ಅರ್ಥ ಆಯ್ತಾ? ಅದಕ್ಕೆ ಹೇಳೋದು, ಯೂಟ್ಯೂಬ್ ನ ಯಾವತ್ತು ಕಂಟೆಂಟ್ ನ ನೀವು ಚೆನ್ನಾಗಿ ಒಳ್ಳೆ ಕಂಟೆಂಟ್ ನ ಕೊಡಿ ಯೂಟ್ಯೂಬ್ಗೆ, ಅವಾಗ ಜನರು ಕೊಟ್ಟಾಗ ಯೂಟ್ಯೂಬ್ ಕೂಡ ನಿಮ್ನ ಬಿಟ್ಕೊಡೋದಿಲ್ಲ ಅನ್ನೋಕೆ ಇದೇ ಸಾಕ್ಷಿ ಇದೆ. ಹೇಳ್ತಾರೆ, ಅಯ್ಯೋ ಯೂಟ್ಯೂಬ್ ಚಾನಲ್ ತುಂಬಾ ಕಷ್ಟ, ಸ್ಟ್ರೈಕ್ ಬರ್ತಾ ಇದೆ, ಅದು ಬರ್ತಾ ಇದೆ, ಇದು ಬರ್ತಾ ಇದೆ. ಅದ್ ಮಾಡೋ ಕಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಕಾಪಿ ಪೇಸ್ಟ್ ಬಂದೇ ಬರುತ್ತೆ, ಕಂಪಲ್ಸರಿ ಬರುತ್ತೆ. ಅದೇ ನಮ್ ತರ ಇದ್ರೆ ಕುತ್ಕೊಂಡು ಓನ್ ವಿಡಿಯೋ ಮಾಡೋದು, ಫೇಸ್ ತೋರ್ಸ್ ವಿಡಿಯೋ ಮಾಡೋದು ಯಾವುದೇ ರೀತಿ ಲೈಫ್ ಅಲ್ಲೇ ಪ್ರಾಬ್ಲಮ್ ಆಗಲ್ಲ. ಅರ್ಥ ಆಯ್ತಾ ಅಂತ ಹೇಳ್ತಾ ಹುಡುಗಿ ಮುಸಲ್ಮ. ಓಕೆ ಬಾ, ಐ ಹೋಪ್ ಡೀಟೇಲ್ ಇನ್ಫಾರ್ಮೇಶನ್ ಸಿಗ್ತಾ ಅಂತ ಅನ್ಕೊಡ್ತೀನಿ. ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ಪ್ರೋತ್ಸಾಹ ಕೊಡಿ. ಹೇಳಿದ್ರೆ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡಿ, ಕಾಮೆಂಟ್ ಮಾಡ್ರೆ, ಇಷ್ಟ ಫ್ರೆಂಡ್ಸ್ ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬಸ್ ಮತ್ತು ಕನ್ನಡ ವಿಡಿಯೋ ಮುಗಿಸ್ತಾ ಇದೀನಿ. ಜಯ ಕರ್ನಾಟಕ, ಮುಂದೆ ಮಾತ್ರ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.